I am Dr. Dharmaraj, working as a family physician at Ahalya Clinic, Nanjangud, Mysore district. My topic is the diet on Barrett's esophagus. ಪ್ರತಿ ಜೀವಕ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ನಂತರ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿ ಜೀವಕ ಮತ್ತು ಅಮೀಯತೆಯ ತಂತ್ರಗಳು. ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಪ್ರತಿ ಜೀವಕೋಶಗಳು ಅತ್ಯಗತ್ಯ. ಆದರೂ ಅವುಗಳ ಬಳಕೆಯ ಕರುಳಿನ ಸೂಕ್ಷ್ಮ ಜೀವಿಯ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಈ ಅಡಿಯು ಉಬ್ಬುವುದು, ಅತಿಸಾರ ಅಥವಾ ಅಜೀರ್ಣದಂತಹ ಜಠರ ಗುಳಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದರ ಜೊತೆಗೆ ಪ್ರತಿ ಜೀವಕ ಚಿಕಿತ್ಸೆಯು ಹೊಟ್ಟೆಯ ನೈಸರ್ಗಿಕ ಆಮ್ಲೀಯತೆಯ ಮೇಲೂ ಪರಿಣಾಮ ಬೀರಬಹುದು. ಕರುಳಿನ ನೈಸರ್ಗಿಕ ಸಮತೋಲನ ಮತ್ತು ಆಮ್ಲೀಯತೆಯನ್ನು ಬೆಂಬಲಿಸಲು ಮತ್ತು ಪ್ರತಿ ಜೀವಿಕ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ನಂತರ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಲವಾರು ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು. ಪ್ರೋಬಯಾಟಿಕ್ಗಳು ಪ್ರತಿ ಜೀವಿಕ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ನಂತರ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಪ್ರೋಬಯಾಟಿಕ್ಗಳನ್ನು ಸೇವಿಸುವುದು. ಈ ಜೀವಂತ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು, ಆಂಟಿಬಯೋಟಿಕ್ಗಳು ಖಾಲಿಯಾದ ಆರೋಗ್ಯಕರ ಸೂಕ್ಷ್ಮಾಣುವಿಗಳೊಂದಿಗೆ ಕರುಳುಗಳನ್ನು ಪುನಃ ತುಂಬಿಸಲು ಸಹಾಯ ಮಾಡುತ್ತದೆ. ಪ್ರೋಬಯಾಟಿಕ್ಗಳನ್ನು ಪ್ರತಿ ಜೀವಿಕ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ನಂತರ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಪ್ರೋಬಯಾಟಿಕ್ಗಳನ್ನು ಸೇವಿಸುವುದು. ಈ ಜೀವಂತ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು, ಆಂಟಿಬಯೋಟಿಕ್ಗಳು ಖಾಲಿಯಾದ ಆರೋಗ್ಯಕರ ಸೂಕ್ಷ್ಮಾಣುವಿಗಳೊಂದಿಗೆ ಕರುಳುಗಳನ್ನು ಪುನಃ ತುಂಬಿಸಲು ಸಹಾಯ ಮಾಡುತ್ತದೆ. ಪ್ರೋಬಯೋಟಿಕ್ಗಳನ್ನು ಒದಗಿಸಿದ ಆಹಾರಗಳಾದ ಮೊಸರು, ಕೆಫಿರ್, ಸೌರ್ಕ್ರಾಟಿಕ್ ಮತ್ತು ಕಿಮ್ಚಿ ಮತ್ತು ಪೂರಕ ರೂಪದಲ್ಲಿ ಕಾಣಬಹುದು. ಔಷಧಗಳೊಂದಿಗೆ ಹಸ್ತಕ್ಷೇಪವನ್ನು ತಪ್ಪಿಸಲು ಪ್ರತಿ ಜೀವಿಕ ಡೋಸ್ ನಂತರ ಕೆಲವು ಗಂಟೆಗಳ ನಂತರ ಪ್ರೋಬಯಾಟಿಕ್ಗಳನ್ನು ತೆಗೆದುಕೊಳ್ಳಲು ಸಲಹೆ ನೀಡಲಾಗುತ್ತದೆ. ಪ್ರೋಬಯಾಟಿಕ್ಸ್ ಕರುಳಿನಲ್ಲಿರುವ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನು ಪೋಷಿಸುವ ಪೈರುಗಳಾಗಿವೆ. ಅವರು ಅಸ್ತಿತ್ವದಲ್ಲಿರುವ ಬ್ಯಾಕ್ಟೀರಿಯಾವನ್ನು ಪೋಷಿಸಲು ಸಹಾಯ ಮಾಡುತ್ತಾರೆ ಮತ್ತು ವಸುವುಗಳ ಬೆಳವಣಿಗೆಯಲ್ಲಿ ಬೆಂಬಲಿಸುತ್ತಾರೆ. ಪ್ರೋಬಯಾಟಿಕ್ ಭರಿತ ಆಹಾರಗಳಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಲೀಕ್ಸ್, ಶತಾವರಿ, ಬಾಳೆಹಣ್ಣುಗಳು ಮತ್ತು ಧಾನ್ಯಗಳು ಸೇರಿವೆ. ಆರೋಗ್ಯಕರ ಆಹಾರ: ಫೈಬರ್, ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವನ್ನು ತಿನ್ನುವುದು ಆರೋಗ್ಯಕರ ಕರುಳಿನ ಸೂಕ್ಷ್ಮ ಜೀವಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಆಹಾರಗಳು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಹೊಂದಲು ಮತ್ತು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಹೊಟ್ಟೆಯ ಆಮ್ಲವನ್ನು ಮಾನಿಟರ್ ಮಾಡಿ: ಕೆಲವು ಪ್ರತಿಜೀವಿಕಗಳು ಹೊಟ್ಟೆಯ ನೈಸರ್ಗಿಕ ಆಮ್ಲೀಯತೆಯ ಮೇಲೆ ಪರಿಣಾಮ ಬೀರುವುದು. ಇದು ಅಜೀರ್ಣ ಅಥವಾ ಎದೆಯುರಿಗೆ ಕಾರಣವಾಗುತ್ತದೆ. ಪ್ರತ್ಯೇಕವಾದ ಆಂಟಾಸಿಡ್ಗಳು ಮತ್ತು ಆಮ್ಲೀಯತೆಗೆ ಸಂಬಂಧಿಸಿದ ರೋಗ ಲಕ್ಷಣಗಳನ್ನು ನಿವಾರಿಸಬಹುದು, ಆದರೆ ಅವುಗಳನ್ನು ವಿವೇಚನೆಯಿಂದ ಬಳಸುವುದು ಅತ್ಯಗತ್ಯ. ನಂತರದ ಪ್ರತಿಜೀವಕ ತಂತ್ರಗಳು: ಪ್ರತಿಜೀವಿಕ ಚಿಕಿತ್ಸೆಯ ನಂತರ ಸಮತೋಲನವನ್ನು ಪುನಃ ಸ್ಥಾಪಿಸಲು ಕರುಳಿನ ಗುಣಪಡಿಸುವ ಹಂತವನ್ನು ಪರಿಗಣಿಸಿ ಹಲವು ವಾರಗಳವರೆಗೆ ಪ್ರೋಬಯಾಟಿಕ್ಗಳನ್ನು ಮತ್ತು ಪ್ರಿಬಯಾಟಿಕ್ಗಳನ್ನು ತೆಗೆದುಕೊಳ್ಳುವುದನ್ನು ಮುಂದುವರಿಸಿ ಮತ್ತು ಆರೋಗ್ಯಕರ ಫೈಬರ್ ಭರಿತ ಆಹಾರವನ್ನು ಕಾಪಾಡಿಕೊಳ್ಳಿ. ಅನವಶ್ಯಕ ಪ್ರತಿಜೀವಕಗಳನ್ನು ತಪ್ಪಿಸಿ: ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಪ್ರತಿಜೀವಿಗಳ ಅಗತ್ಯವಿದ್ದರೂ ಮಿತಿಮೀರಿದ ಅಥವಾ ದುರುಪಯೋಗವು ಕರುಳಿನ ಸೂಕ್ಷ್ಮಾಣು ಜೀವಿಗಳಿಗೆ ಹಾನಿಯುಂಟು ಮಾಡುತ್ತದೆ. ಆರೋಗ್ಯ ಪೂರೈಕೆದಾರರಿಂದ ಶಿಫಾರಸು ಮಾಡದ ಹೊರತು ಪ್ರತಿ ಜೀವಕಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಯಾವಾಗಲೂ ಚಿಕಿತ್ಸೆಯ ಸಂಪೂರ್ಣ ಕೋರ್ಸ್ ಅನ್ನು ಪೂರ್ಣಗೊಳಿಸಿ. ಪ್ರತಿಜೀವಿಕ ಚಿಕಿತ್ಸೆಯ ಸಮಯದಲ್ಲಿ ಮತ್ತು ನಂತರ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಯವಾಗಿರುತ್ತದೆ. ನೆನಪಿಡಿ, ವೈಯಕ್ತೀಕರಿಸಿದ ಸಲಹೆ ಮತ್ತು ಚಿಕಿತ್ಸಾ ಯೋಜನೆಗಳಿಗಾಗಿ ಯಾವಾಗಲೂ ನಿಮ್ಮ ಆರೋಗ್ಯ ರಕ್ಷಣೆ ನೀಡುಗರನ್ನು ಸಂಪರ್ಕಿಸಿ.
ಧನ್ಯವಾದಗಳು.